ನಮಸ್ತೆ ರೈತ ಬಂದವರೇ. ಇದು ಆ್ಯಕ್ಚುಲಿ ನಮ್ಮ ಹುಡುಗಂದು ಜಮೀನು, ಬೆನಕನಹಳ್ಳಿ ಗ್ರಾಮದಲ್ಲಿ ಸುನಿಲ್ ಅಂತೇಳಿ. ಇವ್ರದ್ದು ಏನಾಯಿತು ಸಮಸ್ಯೆ ಅಂತ ಹೇಳಿದರೆ, ಈ ಒಂದ್ಸರಿ ಹೋದ್ಸರಿ ಬೇಸಿಗೆನಲ್ಲಿ ಬೋರ್ವೆಲ್ ಕೈ ಕೊಟ್ಬಿಡ್ತು. ಬೋರ್ವೆಲ್ಲಲ್ಲಿ ತುಂಬ ನೀರು ಕಡಿಮೆ ಆಗ್ಬಿಡ್ತು, ಅವನಿಗೆ ನೀರು ಸಾಕಾಗಲಿಲ್ಲ. ಸೊ ಗಿಡ ಇನ್ನೇನು ಹೋಗ್ತೈತೇನೋ ಅನ್ನೋಷ್ಟು ಹಳದಿ ಆಗಿತ್ತು. ಕೊನೆಗೆ ಹೇಗೋ ಮತ್ತೆ ಮಧ್ಯದಲ್ಲಿ ಒಂದು ಮಳೆ ಬಂದು ಮತ್ತೆ ಗಿಡ ಉಳ್ಕೊಳ್ತು, ಇನ್ನೇನು ಸತ್ತೇ ಹೋಯ್ತು ಅನ್ನೋ ಮಟ್ಟಿಗೆ ಅದ್ರ ಪೂರ್ತಿ ತೋಟ ಹಳದಿ ಆಗಿತ್ತು. ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಕೆಳಗಡೆ ಬುಡ ನೋಡಿ ದಪ್ಪ ಇದೆ, ಇದು ಸಡನ್ನಾಗಿ ತೆಳ್ಳಗಾಗಿದೆ, ಆಮೇಲೆ ಮತ್ತೆ ಸರಿಯಾಗಿದೆ. ಈಗೆಲ್ಲ ಗಿಡ ತುಂಬ ಆರೋಗ್ಯವಾಗಿದೆ. ಸೊ ಇದರಿಂದ ನನಗನ್ಸಿದ್ದು ಏನಂತ ಹೇಳಿದರೆ, ನಾವೆಲ್ಲ ಕಿರ್ಗಂಡು ಬೀಳಬೇಕು, ಗಿಡಗಳಿಗೆ ಸ್ಟ್ರೆಸ್ ಕ್ರಿಯೇಟ್ ಮಾಡಬೇಕು ಸ್ವಲ್ಪ ಅಂತ ಹೇಳ್ತೀವಲ್ವ, ಅದು ಆಟೋಮೆಟಿಕ್ಕಾಗಿ ಇವ್ರಿಗೆ ವಾತಾವರಣದಲ್ಲೇ ಕ್ರಿಯೇಟ್ ಮಾಡ್ದಂಗೆ ಆಯಿತು ಅಂತ ಅನಿಸುತ್ತೆ. ಸೊ ಅದರಿಂದ ಇಲ್ಲಿ ಗಿಡದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣ್ಬೋದು. ಬಟ್ ಸಣ್ಣ ಗಿಡಗಳೇ, ಈಗ ಇದು 3 ವರ್ಷ ತುಂಬಿ 4ನೇ ವರ್ಷ ಅಷ್ಟೇ, ಹಿಂಗಾರು ಕಟ್ತಾ ಇದೆ ತುಂಬ ಚೆನ್ನಾಗಿ. ಸ್ಟ್ರೆಸ್ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡಿ, ನಿಮಗೆ ಒಂದು 2 ಗಿಡ ತೋರಿಸ್ತೀನಿ 4ನೇ ವರ್ಷಕ್ಕೆ. ಇದು ನೋಡಿ, ಇದು ಕೂಡ ಸೇಮ್ ಹಂಗೇನೆ. ಇಲ್ಲಿ ಕೆಳಗಡೆಗೆ ನಿಮ್ಗೆ ನೋಡಿ, ಇಲ್ಲಿ ದಪ್ಪ ಆಗಿ ಸಡನ್ನಾಗಿ ತೆಳ್ಳಗಾಗಿ ಇಲ್ಲಿ ಬಂತು, ಹಿಂಗಾರ ಕಟ್ಟಿದೆ. ಈ ಹರಳು ನೋಡಿದರೆ ಹಸಿರಾಗಿದೆ ನೋಡಿ ಹರಳು. ಸೊ ಇದು ಮೇ ಬಿ ಗಿಡ ನಾಳೆ ಕಾಯಿ ಕಟ್ಟುತ್ತೆ. ಈ ವರ್ಷನೇ ಇಳುವರಿ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿ ತುಂಬ ಗಿಡಗಳಾಗಿದೆ. ಸೊ ಇದರಿಂದ ನನಗಂದು ಅರ್ಥ ಆಗಿದ್ದೇನಂತ ಹೇಳಿದರೆ, ಗಿಡಕ್ಕೆ ಸ್ಟ್ರೆಸ್ ಕ್ರಿಯೇಟ್ ಆದಷ್ಟು ಗಿಡ ಕಿರ್ಗಂಡು ಬೀಳುತ್ತೆ, ಜೊತೆಗೆ ಬೇಗ ಇಳುವರಿ ಸ್ಟಾರ್ಟ್ ಆಗುತ್ತೆ ಇರೋ ಒಂದು ಈ ತೋಟ ನೋಡಿದ ಮೇಲೆ ನಂಗೆ ಅನಿಸ್ತಾ ಇದೆ. ಸೊ ಹಾಗಂತೇಳಿ ಮತ್ತೆ ನೀರು ಕೊಡೋದು ಹೆಂಗಿರ್ಬೇಡ್ರಿ, ಬಟ್ ಇದೊಂದು ಪಾಠ ಅಂತ ನಾನು ಅನ್ಕೊಳ್ತೀನಿ. ನೋಡಿ, ಸೇಮ್ ಅದೇ ಗಿಡಗಳೇ ಇದು ಬಾರ್ಡ್ರಲ್ಲಿ ಇರ್ತಕ್ಕಂಥ ಗಿಡಗಳು. ಇವು ಇನ್ನೂ ಚೆನ್ನಾಗಿದೆ ನೋಡ್ರಿ. ನೋಡಿ, ಅದೇ ಫುಲ್ಲು 3 ಹಿಂಗಾರ ಹೊಡೆದಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿದ್ದಾಗ ನೀರಿನ ಸಮಸ್ಯೆ ಇರಲಿಲ್ಲ. ಇಲ್ಲಿ ಸ್ವಲ್ಪ ನೀರಿನ ಹೊಡೆತ ಕೊಡ್ತೀನಿ, ಕಾಣುತ್ತಲ್ಲ ನಿಮಗೆ, ದಪ್ಪ ಆಗಿದೆ, ಆಮೇಲೆ ಮತ್ತೆ ಸರಿ ಹೋಗಿದೆ ನೋಡ್ರಿ. ಇವಾಗ ಗಿಡ ಚೆನ್ನಾಗಿದೆ. ಸೊ ಸ್ಟ್ರೆಸ್ ಕ್ರಿಯೇಷನ್ ಕೂಡ ಒಂದೊಂದು ಸಾರಿ ಗಿಡಗಳಿಗೆ ಒಳ್ಳೇದನ್ನು ಮಾಡುತ್ತೆ. ಸೊ ಇದು ಉದಾಹರಣೆ. ಕಿರ್ಗಾಣು ಬಿದ್ದಿದೆ, ಅಲ್ಲ ಹಿಂಗಾರ ಸ್ಟಾರ್ಟ್ ಆಗಿದೆ. ಇದು 4ನೇ ವರ್ಷದ ಗಿಡಗಳು ಅಷ್ಟೇ ನೋಡಿ. ಅದೇ ರೀತಿ ಗಿಡಗಳು ಇಲ್ಲಿ ನೋಡಿ, ಹೌದ್ರಾ? ಇವೆಲ್ಲ ಅಬ್ಸರ್ವ್ ಮಾಡಿರಿ ನೀವು. ಅಂದರೆ ಸರ್ವೇ ಸಾಮಾನ್ಯವಾಗಿ ತೋಟ ತುಂಬ ಚೆನ್ನಾಗಾಗಿದೆ. ನಾನು ಹೆದರ್ಕೊಂಡ್ಬಿಟ್ಟಿದ್ದೆ ಆ್ಯಕ್ಚುಲಿ, ಗಿಡ ಹೋಯ್ತೇನಪ್ಪ ಇದು ಅಂತ ಅಂದ್ಕೊಂಡೆ. ನೋಡಿ, ಬುಡನೂ ಕೂಡ ದಪ್ಪ ಬಂದಿದೆ ಇತ್ತೀಚೆಗೆ, ಚೆನ್ನಾಗಿ ಕಾಣ್ತಾ ಇದೆ. ತೋಟ ಕೂಡ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇನ್ನೂ ನೋಡ್ರಿ, ಇಲ್ಲಿ ನೋಡ್ರಿ, ಎಲ್ಲ ಗಿಡಗಳು ಹಿಂಗಾರ ಸ್ಟಾರ್ಟ್ ಆಗಿದೆ. ಹಾಂ,